ಇನ್ನು ದರ್ಶನ್ ಸೇರಿದಂತೆ ನಾಲ್ವರು ಇದ್ದಂತಹ ಆ ಫೋಟೋನ ತೆಗೆದಿದ್ಯಾರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಈ ಫೋಟೋನ ಹರಿಬಿಟ್ಟಿದ್ದರ ಹಿಂದೆ ಏನಾದರೂ ರಿವೆಂಜ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಇವತ್ತು ಇದೇ ವಿಚಾರವಾಗಿ ಜೈಲಿಗೆ ತೆರಳಿ ವಿಚಾರಣೆಯನ್ನ ನಡೆಸಿದ್ದಾರೆ ತನಿಖಾ ತಂಡದವರು. ಜೈಲಿನ ಒಳಗಡೆ ಬೇಕರಿ ರಘು ಮತ್ತು ಈ ವಿಲ್ಸನ್ ಗಾರ್ಡನ್ ನಾಗನ ಮಧ್ಯೆ ವೈಮನಸ್ಸಿತ್ತಂತೆ. ನಾಗನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದು ಈ ಬೇಕರಿ ರಘು. ಆದರೆ ಅದು ಸಾಧ್ಯ ಆಗದೇ ಇದ್ದಾಗ ಈ ಚಾನ್ಸ್ ಅನ್ನ ನೋಡಿಕೊಂಡು ಈ ಫೋಟೋನ ಹರಿಬಿಟ್ಟ ಅನುಮಾನ ಕಾಡ್ತಾ ಇದೆ. ಯಾರು ಫೋಟೋ ತೆಗೆದ್ರು, ಯಾರಿಗೆ ರವಾನೆ ಆಯಿತು ಅನ್ನೋದೇ ಈಗ ಚಾಲೆಂಜಿಂಗ್ ಆಗಿದೆ. ಈ ಬಗ್ಗೆ ನಾಳೆ ಮತ್ತಷ್ಟು ವಿಚಾರಣೆ ನಡೆಸ್ತದೆ ತನಿಖಾ ತಂಡ. ಇನ್ನು ಈ ಬೇಕರಿ ರಘು ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಏನು ವೈಮನಸ್ಸು ಅಂತಂದ್ರೆ 2011 ಇಸ್ವಿಯಲ್ಲಿ ಆ ವಿಜಯಲಕ್ಷ್ಮಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋದಂತ ಟೈಮ್ನಲ್ಲಿ ಒಳಗಡೆ ಈಗ ಏನು ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಬೇಕರಿ ರಘು ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದನಂತೆ. ಈ ಮೂಲಕ ದರ್ಶನ್ಗೆ ಹತ್ತಿರವಾಗಿದ್ದಂತೆ. ಆದರೆ ಈಗ ವಿಲ್ಸನ್ ಗಾರ್ಡನ್ ನಾಗ ಆ ವಿಚಾರಕ್ಕೆ ಚಾನ್ಸ್ ಕೊಡಲಿಲ್ಲ, ಆತನನ್ನ ದೂರ ಇಟ್ಟ ಅನ್ನುವಂತಹ ಬೇಗುದಿ ಈತನಲ್ಲಿ ಇತ್ತು. ಹೀಗಾಗಿ ಆ ದ್ವೇಷ ಮುಂದುವರೆದು ಇವತ್ತು ಈ ಫೋಟೋ ವೈರಲ್ ಆಗಿದೆ ಅನ್ನುವಂಥ ಅನುಮಾನ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ನವೀನ್, ಒಂದ್ ಕಡೆ ವೈಮನಸ್ಸು, ಆ ವೈಮನಸ್ಸಿನ ಫಲಿತಾಂಶ ಈ ರೀತಿಯ ಐಷಾರಾಮಿ ಜೀವನದ ಫೋಟೋನ ಆಚೆ ಬಿಡೋದಕ್ಕೆ ಒಂದು ವ್ಯವಸ್ಥಿತ ಪ್ಲಾನ್ ಆಗಿದೆ ಬೇಕರಿ ರಘು ಕಡೆಯಿಂದ ಅನ್ನುವಂಥ ಅನುಮಾನ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂತಹ ವಿಚಾರಗಳೇನೆಲ್ಲ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಾಶೀನ ಇರುವಂಥ ಏನು ಆ ಒಂದು ಜೊತೆಗೆ ನಾಗರಾಜ್ ದರ್ಶನ್ ಮ್ಯಾನೇಜರ್ ಇರುವಂಥ ಏನು 4 ಜನರ ಫೋಟೋ ಒಂದು ವೈರಲ್ ಆಗುತ್ತೆ. ಈ ಫೋಟೋದ ಹಿಂದೆ ತನಿಖಾಧಿಕಾರಿಗಳು ಇವತ್ತು ಪರಪ್ಪನಾಗರ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಅಲ್ಲಿ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿರೋದೇನಂತ ಹೇಳಿದ್ರೆ, ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಮೊದಲನೇದಾಗಿ ದರ್ಶನ್ಗೆ ಪರಿಚಯ ಆಗಿದ್ದೇ ಈ ಬೇಕರಿ ರಘು. ಅದೇ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿರುವಂತಹ ಬೇಕರಿ ರಘು ಏನಿದ್ದಾನೆ, ಈತನ ದರ್ಶನ್ನ ಹತ್ತಿರವಾಗೋದಕ್ಕೆ ಸಾಕಷ್ಟು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಪ್ರಾರಂಭದಲ್ಲಿ ಪರಿಚಯ ಕೂಡ ಇರ್ತಾನೆ, ಅವನ ಜೊತೆಗೆ ಒಂದಷ್ಟು ಪ್ರೀತಿ ವಿಶ್ವಾಸವನ್ನ ಕೂಡ ಗಳಿಸುವ ಒಂದಷ್ಟು ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಏನು ವಿಲ್ಸನ್ ಗಾರ್ಡನ್ ನಾಗ ಯಾವಾಗ ದರ್ಶನ್ ಹತ್ತಿರ ಆಗ್ತಾನೆ, ಅದಾದ ಬಳಿಕ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಮೊದಲಿಂದ ಕೂಡ ಸಾಕಷ್ಟು ಒಂದಷ್ಟು ವೈಮನಸ್ಯ ಇರುತ್ತೆ. ಇದು ಜೈಲಿನಲ್ಲೂ ಕೂಡ ಮುಂದುವರಿಯುತ್ತೆ. ಯಾವಾಗ ಅಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗನನ್ನ ಏನು ಆತನ ಶಿಷ್ಯಂದ್ರ ಮೂಲಕ ದರ್ಶನ್ಗೆ ಒಂದಷ್ಟು ವಿಲ್ಸನ್ ಗಾರ್ಡನ್ ನಾಗ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದಕ್ಕೆಲ್ಲ ಯಾವಾಗ ಮುಂದಾಗ್ತಾನೆ, ಆಗ ತಾನಾಗಿ ಬೇಕರಿ ರಘು ದೂರ ಆಗ್ತಾನೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಆಗಾಗ ಜೈಲಿನ ವಿಶೇಷ ಭದ್ರತಾ ಕೊಠಡಿ ಎದುರು ಆ ಗ್ರೌಂಡ್ ಏನಿದೆ, ಏನು ಸಣ್ಣದಾದ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ, ಅಲ್ಲಿ ಎಡಭಾಗದಲ್ಲಿ ಕುಳಿತು ಈ ಜೈಲಿನ ಒಂದು ಸಿಬ್ಬಂದಿಗಳು, ವಾರ್ಡರ್ಗಳು ಹಾಗೂ ಬೇರೆ ಬೇರೆ ಸಿಬ್ಬಂದಿಗಳು ಏನು ಕುಳಿತುಕೊಳ್ತಾರೆ, ಆ ಒಂದು ಚೇರನ್ನು ಹಾಕ್ಕೊಂಡು ಕುಳಿತುಕೊಳ್ಳೋದು. ಯಾರಾದರೂ ಆ ಜೈಲಿನಲ್ಲಿ ಹೊರಗಡೆ ವಿಸಿಟ್ ಆಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಅವ್ರನ್ನ ಕರೆಯೋದು, ಆಗ ಟೀ ಕೊಡೋದನ್ನ ಕೆಲಸವನ್ನು ಒಂದಷ್ಟು ವಿಲ್ಸನ್ ಗಾರ್ಡನ್ ನಾಗ ತನ್ನ ಹುಡುಗರ ಮೂಲಕ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಇದಾದ ಬಳಿಕ ಏನು ಹಳೆಯ ಒಂದಷ್ಟು ವೈಮನಸ್ಸು ರಘುಗೆ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಇರುತ್ತೆ. ಈ ಒಂದು ವೈಮನಸ್ಸು ಜೈಲಿನಲ್ಲೂ ಕೂಡ ಮುಂದುವರೆದು ಇದರ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೆ ಏನು ರಘು ಮುಂದಾದ್ನ ಅನ್ನೋಷ್ಟು ಒಂದಷ್ಟು ಅನುಮಾನಗಳು ಈಗ ತನಿಖಾ ತಂಡಕ್ಕೆ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಜೈಲಿಗೆ ಇವತ್ತು ತನಿಖಾ ತಂಡ ಹೋದಾಗ ಅಲ್ಲಿ ಏನು ಆ ತನಿಖಾ ತಂಡದವರು ವೇಲು ಹಾಗೂ ಬೇರೆ ಬೇರೆಯವ್ರನ್ನ ಸಾಕಷ್ಟು ಪ್ರಶ್ನೆ ಮಾಡಿದ್ರು. ಮೊಬೈಲ್ ಮಾತ್ರ ಒಳಗಡೆ ಯಾರು ತಂದ್ರು, ಇದು ಎಲ್ಲಿಂದ ಬಂತು ಅನ್ನೋದು ಇದುವರೆಗೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಕೇವಲ ಆ ವಿಡಿಯೋ ಕಾಲ್ ಅನ್ನ ಮಾಡಿರೋದನ್ನ ಮಾತ್ರ ಒಪ್ಪಿಕೊಳ್ತಾ ಇರುವಂಥದ್ದು. ಮೊಬೈಲ್ ಅಲ್ಲಿ ಫೋಟೋ ಯಾರು ತೆಗೆದ್ರು ಅನ್ನೋದನ್ನ ಇದುವಾಗ್ಲೂ ಕೂಡ ಸ್ಪಷ್ಟವಾಗಿ ಯಾರು ಬಾಯಿ ಬಿಡದೆ ಇವತ್ತು ತನಿಖಾ ತಂಡ ಏನು ವಾಪಸ್ ಆಗಿತ್ತು, ನಾಳೆಯೂ ಕೂಡ ಇದೇ ತನಿಖಾ ತಂಡ ಮತ್ತೆ ಪುನಃ ಮೊಬೈಲ್ ಅನ್ನ ಒಳಗಡೆ ತಗೊಂಡೋಗಿ ಕೊಟ್ಟವ್ರು ಯಾರು, ಕೊಡೋದಕ್ಕೆ ಸಹಕಾರ ಕೊಟ್ಟವ್ರು ಯಾರು, ಇದರ ಸಂದರ್ಭದಲ್ಲಿ ಫೋಟೋ ತೆಗೆದವ್ರು ಯಾರು, ಇದನ್ನ ಹೊರಗಡೆ ಕಳಿಸಿದ್ಯಾರು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದಷ್ಟು ಡ್ರಿಲ್ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ದಟ್ಟವಾಗಿದೆ. ಇದೆಲ್ಲದರ ಜೊತೆಗೆ ಆ ಬೇಕರಿ ರಘು ಏನು ವಿಲ್ಸನ್ ಗಾರ್ಡನ್ ನಾಗನನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದಷ್ಟು ಪಿತೂರಿಯನ್ನ ನಡೆಸದ್ನ. ಹಾಗಾದ್ರೆ ಇದೇ ಪಿತೂರಿ ಮೂಲಕ ಈಗ ನಾಗನನ್ನ ಬೇರೆ ಕಡೆ ಶಿಫ್ಟ್ ಮಾಡುವ ಇದರಲ್ಲಿ ಫೋಟೋ ಏನನ್ನ ತೆಗೆದು ಹೊರಗಡೆ ಕಳುಹಿಸಿದ್ರೆ ಅದನ್ನ ಬೇರೆ ಬೇರೆಯವ್ರಿಗೆ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿದ್ರೆ ಇದರಿಂದ ಈಗ ಸಂಕಷ್ಟ ಅಂತೂ ಆಗಿರೋದು ದರ್ಶನ್ ಹಾಗೂ ಆತನ ಪಟಾಲಂ. ಅಂದ್ರೆ ಆತನ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿರುವವರು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿ ಈಗ ದರ್ಶನ್ ಏನಿದ್ರು ಪರಪ್ಪನ ಅಗ್ರಹಾರ ಜೈಲು ನನಗೆ ಕೊನೆಯಾದ ಈ ಒಂದು ಸ್ಥಳ ಅಂತೇಳಿ ಬೇರೆ ಕಡೆಗೆ ಹೋಗುವ ಒಂದು ಪರಿಸ್ಥಿತಿಗೆ ತಂದೊಡ್ಡೋದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಇಬ್ರು ಕೂಡ ತಮ್ಮ
ತಮ್ಮ ನಡುವಿನ ಇರುವಂಥ ಒಂದಷ್ಟು ವೈಮನಸ್ಸೇನಿತ್ತು ಅದನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಮುಂದುವರಿಸಿಕೊಂಡು ಈಗ ವಿಲ್ಸನ್ ಗಾರ್ಡನ್ ನಾಗನಿಗೆ ಕೆಡ್ಡ ತೋಡೋಕೆ ಹೋಗಿ ಅದು ಫೋಟೋ ಹೊರಗಡೆ ಕಳುಹಿಸಿ ಈ ಒಂದು 4 ಜನ ಟೀ ಕುಡಿತಾ ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡು ದರ್ಶನ್ ಏನು ಚೇರ್ ಮೇಲೆ ಕುಳಿತಿರೋ ಒಂದಷ್ಟು ಫೋಟೋ ಒಳಗಡೆ ಮಾಧ್ಯಮದಲ್ಲಿ ಹೊರಗಡೆ ಬರುತ್ತೆ. ಅದಾದ ಬಳಿಕ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಷ್ಟು ಟೆನ್ಷನ್ ಆಗುತ್ತೆ. ಕೊನೆಯದಾಗಿ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಆದ ನಂತರ ಗೃಹ ಇಲಾಖೆ ಮುಜುಗರದಿಂದ ದರ್ಶನ್ ಹಾಗೂ ಇಡೀ ಪ್ರಕರಣದಲ್ಲಿ ಇದ್ದವರನ್ನ ಏನು ಈಗ ಜೈಲಿನಲ್ಲಿ ಒಂದಷ್ಟು ಜನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದವ್ರು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಿಂದೆಯೂ ಕೂಡ ತನ್ನದೇ ಆದ ಸಾಮ್ರಾಜ್ಯವನ್ನು ಹೊಂದಿದ್ದ ಅಂತಂದ್ರೆ ಜೈಲಿನಲ್ಲಿ ತನ್ನದೇ ಆದ ಒಂದಷ್ಟು ಸಿಬ್ಬಂದಿಗಳನ್ನ ಕಬ್ಜೆ ಮಾಡಿಕೊಂಡಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಇನ್ನೂ ಎಲ್ಲಿಗೆ ಹೋಗಬೇಕು, ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ, ಇದನ್ನು ಕೂಡ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಈ 15 ದಿನದ ಹಿಂದೆ ವಿಲ್ಸನ್ ಗಾರ್ಡನ್ ನಾಗರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಒಂದಷ್ಟು ಅಧಿಕಾರಿಗಳು ಕೇಳಿದ್ರು, ಅಂದ್ರೆ ಜೈಲಧಿಕಾರಿಗಳು ಕೇಳಿದ್ರು. ಆಗ ವಿಲ್ಸನ್ ಗಾರ್ಡನ್ ನಾಗ ಇದಕ್ಕೆ ಸ್ಟೇ ತಂದು ನಾನು ಬೇರೆ ಕಡೆಗೆ ಹೋಗಬಾರ್ದು ಅಂತೇಳಿ ಕೋರ್ಟ್ ಮೂಲಕ ಮುಂದೆ ಹೋಗಿದ್ದ. ಅದಾದ ಬಳಿಕ ಈಗ ಪೊಲೀಸರು ಕೂಡ ಇದನ್ನು ಮತ್ತೆ ಅಲ್ಲಿಗೆ ಸ್ಟೇ ತಂದ ನಂತರ ಸೈಲೆಂಟ್ ಆಗಿದ್ರು. ಆದರೆ ಈಗ ಮತ್ತೆ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಅಂದ್ರೆ ಫೋಟೋಗಳನ್ನು ತೆಗೆದು ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ಒಂದಷ್ಟು ಫೋಟೋಗಳೇನೀಗ ಹೊರಗಡೆ ಬಂದಿದೆ. ಅದಾದ ಬಳಿಕ ಬಹುತೇಕ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದು ಸಂಕಷ್ಟ ಆಗತ್ತಾ ಅಥವಾ ಇನ್ನೂ ಕೂಡ ತನ್ನ ಈ ಒಂದು ಜೈಲಿನ ಸಾಮ್ರಾಜ್ಯ ಏನಿದೆ ಅದನ್ನ ಇನ್ನೊಂದಷ್ಟು ಹೈಫೈ ಮಾಡಿಕೊಂಡು ಇಲ್ಲೇ ಇರ್ತಾನ ಅನ್ನೋ ಒಂದಷ್ಟು ಅನುಮಾನಗಳು ಕಾಡ್ತಿದೆ. ಯಾಕಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗನ ಹಿಂದೆ ಇರೋದು ಯಾರ್ಯಾರು, ರಾಜಕಾರಣಿಗಳು ಯಾರ್ಯಾರಿದ್ದಾರೆ, ಸಚಿವರುಗಳು ಯಾರ್ಯಾರಿದ್ದಾರೆ, ಎಲ್ಲವೂ ಕೂಡ ತೆರೆದಿಟ್ಟ ಒಂದು ಮಾಹಿತಿಗಾಗಿ. ಇನ್ನು ದರ್ಶನ್ ಸೇರಿದಂತೆ 4 ಇದ್ದಂತಹ ಆ ಫೋಟೋನ ತೆಗೆದಿದ್ಯಾರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಈ ಫೋಟೋನ ಹರಿಬಿಟ್ಟಿದ್ದರ ಹಿಂದೆ ಏನಾದರೂ ರಿವೆಂಜ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಇವತ್ತು ಇದೇ ವಿಚಾರವಾಗಿ ಜೈಲಿಗೆ ತೆರಳಿ ವಿಚಾರಣೆಯನ್ನ ನಡೆಸಿದ್ದಾರೆ ತನಿಖಾ ತಂಡದವರು. ಜೈಲಿನ ಒಳಗಡೆ ಬೇಕರಿ ರಘು ಮತ್ತು ಈ ವಿಲ್ಸನ್ ಗಾರ್ಡನ್ ನಾಗನ ಮಧ್ಯೆ ವೈಮನಸ್ಸಿತ್ತಂತೆ. ನಾಗನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದು ಈ ಬೇಕರಿ ರಘು. ಆದರೆ ಅದು ಸಾಧ್ಯ ಆಗದೇ ಇದ್ದಾಗ ಈ ಚಾನ್ಸ್ ಅನ್ನ ನೋಡಿಕೊಂಡು ಈ ಫೋಟೋನ ಹರಿಬಿಟ್ಟ ಅನುಮಾನ ಕಾಡ್ತಾ ಇದೆ. ಯಾರು ಫೋಟೋ ತೆಗೆದ್ರು, ಯಾರಿಗೆ ರವಾನೆ ಆಯಿತು ಅನ್ನೋದೇ ಈಗ ಚಾಲೆಂಜಿಂಗ್ ಆಗಿದೆ. ಈ ಬಗ್ಗೆ ನಾಳೆ ಮತ್ತಷ್ಟು ವಿಚಾರಣೆ ನಡೆಸ್ತದೆ ತನಿಖಾ ತಂಡ. ಇನ್ನು ಈ ಬೇಕರಿ ರಘು ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಏನು ವೈಮನಸ್ಸು ಅಂತಂದ್ರೆ 2011 ಇಸ್ವಿಯಲ್ಲಿ ಆ ವಿಜಯಲಕ್ಷ್ಮಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋದಂತ ಟೈಮ್ನಲ್ಲಿ ಒಳಗಡೆ ಈಗ ಏನು ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾನೆ, ಆ ಸಂದರ್ಭದಲ್ಲಿ ಬೇಕರಿ ರಘು ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದನಂತೆ. ಈ ಮೂಲಕ ದರ್ಶನ್ಗೆ ಹತ್ತಿರವಾಗಿದ್ದಂತೆ. ಆದರೆ ಈಗ ವಿಲ್ಸನ್ ಗಾರ್ಡನ್ ನಾಗ ಆ ವಿಚಾರಕ್ಕೆ ಚಾನ್ಸ್ ಕೊಡಲಿಲ್ಲ, ಆತನನ್ನ ದೂರ ಇಟ್ಟ ಅನ್ನುವಂತಹ ಬೇಗುದಿ ಈತನಲ್ಲಿ ಇತ್ತು. ಹೀಗಾಗಿ ಆ ದ್ವೇಷ ಮುಂದುವರೆದು ಇವತ್ತು ಈ ಫೋಟೋ ವೈರಲ್ ಆಗಿದೆ ಅನ್ನುವಂಥ ಅನುಮಾನ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ನವೀನ್, ಒಂದ್ ಕಡೆ ವೈಮನಸ್ಸು, ಆ ವೈಮನಸ್ಸಿನ ಫಲಿತಾಂಶ ಈ ರೀತಿಯ ಐಷಾರಾಮಿ ಜೀವನದ ಫೋಟೋನ ಆಚೆ ಬಿಡೋದಕ್ಕೆ ಒಂದು ವ್ಯವಸ್ಥಿತ ಪ್ಲಾನ್ ಆಗಿದೆ ಬೇಕರಿ ರಘು ಕಡೆಯಿಂದ ಅನ್ನುವಂಥ ಅನುಮಾನ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂತಹ ವಿಚಾರಗಳೇನೆಲ್ಲ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಾಶೀನ ಇರುವಂಥ ಏನು ಆ ಒಂದು ಜೊತೆಗೆ ನಾಗರಾಜ್ ದರ್ಶನ್ ಮ್ಯಾನೇಜರ್ ಇರುವಂಥ ಏನು 4 ಜನರ ಫೋಟೋ ಒಂದು ವೈರಲ್ ಆಗುತ್ತೆ. ಈ ಫೋಟೋದ ಹಿಂದೆ ತನಿಖಾಧಿಕಾರಿಗಳು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಅಲ್ಲಿ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿರೋದೇನಂತ ಹೇಳಿದ್ರೆ, ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಮೊದಲನೇದಾಗಿ ದರ್ಶನ್ಗೆ ಪರಿಚಯ ಆಗಿದ್ದೇ ಈ ಬೇಕರಿ ರಘು. ಅದೇ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿರುವಂತಹ ಬೇಕರಿ ರಘು ಏನಿದ್ದಾನೆ, ಈತನ್ ದರ್ಶನ್ನ ಹತ್ತಿರವಾಗೋದಕ್ಕೆ ಸಾಕಷ್ಟು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಪ್ರಾರಂಭದಲ್ಲಿ ಪರಿಚಯ ಕೂಡ ಇರ್ತಾನೆ, ಅವನ ಜೊತೆಗೆ ಒಂದಷ್ಟು ಪ್ರೀತಿ ವಿಶ್ವಾಸವನ್ನ ಕೂಡ ಗಳಿಸುವ ಒಂದಷ್ಟು ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಏನು ವಿಲ್ಸನ್ ಗಾರ್ಡನ್ ನಾಗ ಯಾವಾಗ ದರ್ಶನ್ ಹತ್ತಿರ ಆಗ್ತಾನೆ, ಅದಾದ ಬಳಿಕ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಮೊದಲಿಂದ ಕೂಡ ಸಾಕಷ್ಟು ಒಂದಷ್ಟು ವೈಮನಸ್ಸು ಇರುತ್ತೆ. ಇದು ಜೈಲಿನಲ್ಲೂ ಕೂಡ ಮುಂದುವರಿಯುತ್ತೆ. ಯಾವಾಗ ಅಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗನನ್ನ ಏನು ಆತನ ಶಿಷ್ಯಂದ್ರ ಮೂಲಕ ದರ್ಶನ್ಗೆ ಒಂದಷ್ಟು ವಿಲ್ಸನ್ ಗಾರ್ಡನ್ ನಾಗ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದಕ್ಕೆಲ್ಲ ಯಾವಾಗ ಮುಂದಾಗ್ತಾನೆ, ಆಗ ತಾನಾಗಿಯೇ ಬೇಕರಿ ರಘು ದೂರ ಆಗ್ತಾನೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ
ಆಗಾಗ ಜೈಲಿನ ವಿಶೇಷ ಭದ್ರತಾ ಕೊಠಡಿ ಎದುರು ಆ ಗ್ರೌಂಡ್ ಏನಿದೆ, ಏನು ಸಣ್ಣದಾದ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ, ಅಲ್ಲಿ ಎಡಭಾಗದಲ್ಲಿ ಕುಳಿತು ಈ ಜೈಲಿನ ಒಂದು ಸಿಬ್ಬಂದಿಗಳು, ವಾರ್ಡರ್ಗಳು ಹಾಗೂ ಬೇರೆ ಬೇರೆ ಸಿಬ್ಬಂದಿಗಳು ಏನು ಕುಳಿತುಕೊಳ್ತಾರೆ, ಆ ಒಂದು ಚೇರನ್ನು ಹಾಕ್ಕೊಂಡು ಕುಳಿತುಕೊಳ್ಳೋದು. ಯಾರಾದರೂ ಜೈಲಿನಲ್ಲಿ ಹೊರಗಡೆ ವಿಸಿಟ್ ಆಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಅವ್ರನ್ನ ಕರೆಯೋದು, ಆಗ ಟೀ ಕೊಡೋದನ್ನ ಕೆಲಸವನ್ನು ಒಂದಷ್ಟು ವಿಲ್ಸನ್ ಗಾರ್ಡನ್ ನಾಗ ತನ್ನ ಹುಡುಗರ ಮೂಲಕ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಇದಾದ ಬಳಿಕ ಏನು ಹಳೆಯ ಒಂದಷ್ಟು ವೈಮನಸ್ಸು ರಘುಗೆ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಇರುತ್ತೆ. ಈ ಒಂದು ವೈಮನಸ್ಸು ಜೈಲಿನಲ್ಲೂ ಕೂಡ ಮುಂದುವರೆದು ಇದರ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೆ ಏನು ರಘು ಮುಂದಾದ್ನ ಅನ್ನೋಷ್ಟು ಒಂದಷ್ಟು ಅನುಮಾನಗಳು ಈಗ ತನಿಖಾ ತಂಡಕ್ಕೆ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಜೈಲಿಗೆ ಇವತ್ತು ತನಿಖಾ ತಂಡ ಹೋದಾಗ ಅಲ್ಲಿ ಏನು ಆ ತನಿಖಾ ತಂಡದವರು ವೇಲು ಹಾಗೂ ಬೇರೆ ಬೇರೆಯವ್ರನ್ನ ಸಾಕಷ್ಟು ಪ್ರಶ್ನೆ ಮಾಡಿದ್ರು. ಮೊಬೈಲ್ ಮಾತ್ರ ಒಳಗಡೆ ಯಾರು ತಂದ್ರು, ಇದು ಎಲ್ಲಿಂದ ಬಂತು ಅನ್ನೋದು ಇದುವರೆಗೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಕೇವಲ ಆ ವಿಡಿಯೋ ಕಾಲನ್ನು ಮಾಡಿರೋದನ್ನ ಮಾತ್ರ ಒಪ್ಪಿಕೊಳ್ತಾ ಇರುವಂಥದ್ದು. ಮೊಬೈಲಲ್ಲಿ ಫೋಟೋ ಯಾರು ತೆಗೆದ್ರು ಅನ್ನೋದನ್ನ ಇದುವಾಗೂ ಕೂಡ ಸ್ಪಷ್ಟವಾಗಿ ಯಾರೂ ಬಾಯಿ ಬಿಡದೆ ಇವತ್ತು ತನಿಖಾ ತಂಡ ಏನು ವಾಪಸ್ ಆಗಿತ್ತು, ನಾಳೆಯೂ ಕೂಡ ಇದೇ ತನಿಖಾ ತಂಡ ಮತ್ತೆ ಪುನಃ ಮೊಬೈಲನ್ನ ಒಳಗಡೆ ತಗೊಂಡೋಗಿ ಕೊಟ್ಟವ್ರು ಯಾರು, ಕೊಡೋದಕ್ಕೆ ಸಹಕಾರ ಕೊಟ್ಟವ್ರು ಯಾರು, ಇದರ ಸಂದರ್ಭದಲ್ಲಿ ಫೋಟೋ ತೆಗೆದವ್ರು ಯಾರು, ಇದನ್ನ ಹೊರಗಡೆ ಕಳಿಸಿದ್ದು ಯಾರು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದಷ್ಟು ಡ್ರಿಲ್ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ದಟ್ಟವಾಗಿದೆ. ಇದೆಲ್ಲದರ ಜೊತೆಗೆ ಆ ಬೇಕರಿ ರಘು ಏನು ವಿಲ್ಸನ್ ಗಾರ್ಡನ್ ನಾಗನನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದಷ್ಟು ಪಿತೂರಿಯನ್ನ ನಡೆಸದ್ನ. ಹಾಗಾದ್ರೆ ಇದೇ ಪಿತೂರಿ ಮೂಲಕ ಈಗ ನಾಗನನ್ನ ಬೇರೆ ಕಡೆ ಶಿಫ್ಟ್ ಮಾಡುವ ಇದರಲ್ಲಿ ಫೋಟೋ ಏನನ್ನ ತೆಗೆದು ಹೊರಗಡೆ ಕಳುಹಿಸಿದ್ರೆ ಅದನ್ನ ಬೇರೆ ಬೇರೆಯವ್ರಿಗೆ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿದ್ರೆ ಇದರಿಂದ ಈಗ ಸಂಕಷ್ಟ ಅಂತೂ ಆಗಿರೋದು ದರ್ಶನ್ ಹಾಗೂ ಆತನ ಪಟಾಲಂ. ಅಂದ್ರೆ ಆತನ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿರುವವರು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿ ಈಗ ದರ್ಶನ್ ಏನಿದ್ರು ಪರಪ್ಪನ ಅಗ್ರಹಾರ ಜೈಲು ನನಗೆ ಕೊನೆಯಾದ ಈ ಒಂದು ಸ್ಥಳ ಅಂತೇಳಿ ಬೇರೆ ಕಡೆಗೆ ಹೋಗುವ ಒಂದು ಪರಿಸ್ಥಿತಿಗೆ ತಂದೊಡ್ಡೋದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಇಬ್ರು ಕೂಡ ತಮ್ಮ ನಡುವಿನ ಇರುವಂತಹ ಒಂದಷ್ಟು ವೈಮನಸ್ಸೇನಿತ್ತು ಅದನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಮುಂದುವರಿಸಿಕೊಂಡು ಈಗ ವಿಲ್ಸನ್ ಗಾರ್ಡನ್ ನಾಗನಿಗೆ ಕೆಡ್ಡ ತೋಡೋಕೆ ಹೋಗಿ ಅದು ಫೋಟೋ ಹೊರಗಡೆ ಕಳುಹಿಸಿ ಈ ಒಂದು 4 ಜನ ಟೀ ಕುಡಿತಾ ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡು ದರ್ಶನ್ ಏನು ಚೇರ್ ಮೇಲೆ ಕುಳಿತಿರೋ ಒಂದಷ್ಟು ಫೋಟೋ ಒಳಗಡೆ ಮಾಧ್ಯಮದಲ್ಲಿ ಹೊರಗಡೆ ಬರುತ್ತೆ. ಅದಾದ ಬಳಿಕ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಷ್ಟು ಟೆನ್ಷನ್ ಆಗುತ್ತೆ. ಕೊನೆಯದಾಗಿ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಆದ ನಂತರ ಗೃಹ ಇಲಾಖೆ ಮುಜುಗರದಿಂದ ದರ್ಶನ್ ಹಾಗೂ ಇಡೀ ಪ್ರಕರಣದಲ್ಲಿ ಇದ್ದವರನ್ನ ಏನು ಈಗ ಜೈಲಿನಲ್ಲಿ ಒಂದಷ್ಟು ಜನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದವ್ರು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಿಂದೆಯೂ ಕೂಡ ತನ್ನದೇ ಆದ ಸಾಮ್ರಾಜ್ಯವನ್ನು ಹೊಂದಿದ್ದ ಅಂತಂದ್ರೆ ಜೈಲಿನಲ್ಲಿ ತನ್ನದೇ ಆದ ಒಂದಷ್ಟು ಸಿಬ್ಬಂದಿಗಳನ್ನ ಕಬ್ಜೆ ಮಾಡಿಕೊಂಡಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಇನ್ನೂ ಎಲ್ಲಿಗೆ ಹೋಗಬೇಕು, ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಇದನ್ನ ಕೂಡ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಈ 15 ದಿನದ ಹಿಂದೆ ವಿಲ್ಸನ್ ಗಾರ್ಡನ್ ನಾಗರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಒಂದಷ್ಟು ಅಧಿಕಾರಿಗಳು ಕೇಳಿದ್ರು, ಅಂದ್ರೆ ಜೈಲಧಿಕಾರಿಗಳು ಕೇಳಿದ್ರು. ಆಗ ವಿಲ್ಸನ್ ಗಾರ್ಡನ್ ನಾಗ ಇದಕ್ಕೆ ಸ್ಟೇ ತಂದು ನಾನು ಬೇರೆ ಕಡೆಗೆ ಹೋಗಬಾರ್ದು ಅಂತೇಳಿ ಕೋರ್ಟ್ ಮೂಲಕ ಮುಂದೆ ಹೋಗಿದ್ದ. ಅದಾದ ಬಳಿಕ ಈಗ ಪೊಲೀಸರು ಕೂಡ ಇದನ್ನು ಮತ್ತೆ ಅಲ್ಲಿಗೆ ಸ್ಟೇ ತಂದ ನಂತರ ಸೈಲೆಂಟ್ ಆಗಿದ್ರು. ಆದರೆ ಈಗ ಮತ್ತೆ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಅಂದ್ರೆ ಫೋಟೋಗಳನ್ನು ತೆಗೆದು ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ಒಂದಷ್ಟು ಫೋಟೋಗಳೇನೀಗ ಹೊರಗಡೆ ಬಂದಿದೆ. ಅದಾದ ಬಳಿಕ ಬಹುತೇಕ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದು ಸಂಕಷ್ಟ ಆಗತ್ತಾ ಅಥವಾ ಇನ್ನೂ ಕೂಡ ತನ್ನ ಈ ಒಂದು ಜೈಲಿನ ಸಾಮ್ರಾಜ್ಯ ಏನಿದೆ ಅದನ್ನ ಇನ್ನೊಂದಷ್ಟು ಹೈಫೈ ಮಾಡಿಕೊಂಡು ಇಲ್ಲೇ ಇರ್ತಾನ ಅನ್ನೋ ಒಂದಷ್ಟು ಅನುಮಾನಗಳು ಕಾಡ್ತಿದೆ. ಯಾಕಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗನ ಹಿಂದೆ ಇರೋದು ಯಾರ್ಯಾರು, ರಾಜಕಾರಣಿಗಳು ಯಾರ್ಯಾರಿದ್ದಾರೆ, ಸಚಿವರುಗಳು ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ತೆರೆದಿಟ್ಟ ಒಂದು ಮಾಹಿತಿಗಾಗಿ. ಇನ್ನು ದರ್ಶನ್ ಸೇರಿದಂತೆ 4 ಇದ್ದಂತಹ ಆ ಫೋಟೋನ ತೆಗೆದಿದ್ಯಾರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಈ ಫೋಟೋನ ಹರಿಬಿಟ್ಟಿದ್ದರ ಹಿಂದೆ ಏನಾದರೂ ರಿವೆಂಜ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಇವತ್ತು ಇದೇ ವಿಚಾರವಾಗಿ ಜೈಲಿಗೆ ತೆರಳಿ ವಿಚಾರಣೆಯನ್ನ ನಡೆಸಿದ್ದಾರೆ ತನಿಖಾ ತಂಡದವರು. ಜೈಲಿನ ಒಳಗಡೆ ಬೇಕರಿ ರಘು ಮತ್ತು ಈ ವಿಲ್ಸನ್ ಗಾರ್ಡನ್ ನಾಗನ ಮಧ್ಯೆ ವೈಮನಸ್ಸಿತ್ತಂತೆ. ನಾಗನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದು ಈ ಬೇಕರಿ ರಘು. ಆದರೆ ಅದು ಸಾಧ್ಯ ಆಗದೇ ಇದ್ದಾಗ ಈ ಚಾನ್ಸ್ ಅನ್ನ ನೋಡಿಕೊಂಡು ಈ ಫೋಟೋನ ಹರಿಬಿಟ್ಟ ಅನುಮಾನ ಕಾಡ್ತಾ ಇದೆ. ಯಾರು ಫೋಟೋ ತೆಗೆದ್ರು, ಯಾರಿಗೆ ರವಾನೆ ಆಯಿತು ಅನ್ನೋದೇ ಈಗ ಚಾಲೆಂಜಿಂಗ್ ಆಗಿದೆ. ಈ ಬಗ್ಗೆ ನಾಳೆ ಮತ್ತಷ್ಟು ವಿಚಾರಣೆ ನಡೆಸ್ತದೆ ತನಿಖಾ ತಂಡ. ಇನ್ನು ಈ ಬೇಕರಿ ರಘು ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಏನು ವೈಮನಸ್ಸು ಅಂತಂದ್ರೆ 2011 ಇಸ್ವಿಯಲ್ಲಿ ಆ ವಿಜಯಲಕ್ಷ್ಮಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋದಂತ ಟೈಮ್ನಲ್ಲಿ ಒಳಗಡೆ ಈಗ ಏನು ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಬೇಕರಿ ರಘು ದರ್ಶನ್ಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿದ್ದನಂತೆ, ಈ ಮೂಲಕ ದರ್ಶನ್ಗೆ ಹತ್ತಿರವಾಗಿದ್ದಂತೆ. ಆದರೆ ಈಗ ವಿಲ್ಸನ್ ಗಾರ್ಡನ್ ನಾಗ ಆ ವಿಚಾರಕ್ಕೆ ಚಾನ್ಸ್ ಕೊಡಲಿಲ್ಲ.
ಆತನನ್ನ ದೂರ ಇಟ್ಟ ಅನ್ನುವಂತಹ ಬೇಗುದಿ ಈತನಲ್ಲಿತ್ತು. ಹೀಗಾಗಿ ಆ ದ್ವೇಷ ಮುಂದುವರೆದು ಇವತ್ತು ಈ ಫೋಟೋ ವೈರಲ್ ಆಗಿದೆ ಅನ್ನುವಂಥ ಅನುಮಾನ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ನವೀನ್, ಒಂದ್ ಕಡೆ ವೈಮನಸ್ಸು, ಆ ವೈಮನಸ್ಸಿನ ಫಲಿತಾಂಶ ಈ ರೀತಿಯ ಐಷಾರಾಮಿ ಜೀವನದ ಫೋಟೋನ ಆಚೆ ಬಿಡೋದಕ್ಕೆ ಒಂದು ವ್ಯವಸ್ಥಿತ ಪ್ಲಾನ್ ಆಗಿದೆ ಬೇಕ್ರಿ ರಘು ಕಡೆಯಿಂದ ಅನ್ನುವಂಥ ಅನುಮಾನ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂತಹ ವಿಚಾರಗಳೇನೆಲ್ಲ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಾಶೀನ ಇರುವಂಥ ಏನು ಆ ಒಂದು ಜೊತೆಗೆ ನಾಗರಾಜ್ ದರ್ಶನ್ ಮ್ಯಾನೇಜರ್ ಇರುವಂಥ ಏನು 4 ಜನರ